ತೃತೀಯ ಮತ್ತು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಎಸಿಒ ಕನ್ನಡ ಕಲಿಕಾ ಜೋನ್ಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರುವಂತಹ ಪಾಠ 10ನೇ ತರಗತಿಯ ಕನ್ನಡ ಪುಸ್ತಕದ 3ನೇ ಪಾಠ ಲಂಡನ್ ನಗರ. ಇದು 2ನೇ ಅವಧಿಯಾಗಿದ್ದು, ಹಿಂದಿನ ಒಂದು ಅವಧಿಯಲ್ಲಿ ನೀವು ಲಂಡನ್ ನಗರ ಪಾಠದ ಲೇಖಕರಾದಂತಹ ವಿ ಕೃ ಗೋಕಾಕ್ ಇವರ ಕೃತಿ ಪರಿಚಯವನ್ನು ನೀವು ತಿಳ್ಕೊಂಡಿದ್ದೀರಾ. ಅವರು ಎಲ್ಲಿ ಜನಿಸಿದ್ರು, ಯಾವಾಗ ಜನಿಸಿದ್ರು ಮತ್ತು ಯಾವ ಯಾವ ಕೃತಿಗಳನ್ನ ಬರೆದ್ರು, ಯಾವ ಯಾವ ಕೃತಿಗೆ ಅವರಿಗೆ ಪ್ರಶಸ್ತಿಗಳನ್ನ ಸಹಿತ ಕೊಡಲಾಗಿದೆ ಮತ್ತು ಎಲ್ಲಿ ಎಲ್ಲಿ ಅವರು ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ಸಹಿತ ನೀವು ಸ್ವಲ್ಪ ಮೆಲುಕನ್ನ ಹಾಕಬಹುದು. ಅದ್ರ ಜೊತೆಗೆ ಅವ್ರು ಬರೆದಿರುವಂತಹ ಪ್ರವಾಸ ಸಾಹಿತ್ಯ ಅದ್ರ ಬಗ್ಗೆ ಸಹಿತ ತಿಳ್ಕೊಂಡ್ರಿ. ಜೊತೆಗೆ ಅವರು ಲಂಡನ್ ನಗರಕ್ಕೆ ಪ್ರವಾಸ ಹೋಗ್ತಾ ಇದ್ದು, ಆ ಲಂಡನ್ ನಗರದಲ್ಲಿರುವಂತಹ ವಿಶೇಷವಾದಂತಹ ವ್ಯಕ್ತಿತ್ವವನ್ನ ಒಳಗೊಂಡಂತಹ ಕೆಲವೊಂದಿಷ್ಟು ಸಾಹಿತ್ಯಕಾರರ ಬಗ್ಗೆ, ಲೇಖಕರ ಬಗ್ಗೆ, ಕವಿಗಳ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, ದೊರೆಗಳ ಬಗ್ಗೆ ಮತ್ತು ವಿಜ್ಞಾನಿಗಳ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ, ಅವರು ಟಿಪ್ಪಣಿಗಳಲ್ಲಿ ನಿಮ್ಗೆ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಲಂಡನ್ ನಗರ ಒಂದು ಸ್ವತಂತ್ರವಾದ ಜಗತ್ತಾಗಿದ್ದು, ಅಲ್ಲಿ ಯಾವ ರೀತಿಯಾಗಿ ಸಮಯವನ್ನ ಉಳಿಸುವ ಸಲುವಾಗಿ ಭೂಗರ್ಭದಲ್ಲಿ ರೈಲ್ವೆ ಗಾಡಿಗಳನ್ನ ಕರೆದೊಯ್ಯಲಾಗಿದೆ ಮತ್ತು ಅಲ್ಲಿ ಹೋಗಲು ಮತ್ತು ಬರಲು ಎಕ್ಸಲೇಟರ್ಸ್ ಗಳ ಮೂಲಕ ಮೆಟ್ಟಲುಗಳನ್ನು ಸಹಿತ ಅವರು ಮಾಡಲಾಗಿದೆ. ಜೊತೆಗೆ ಅಲ್ಲಿ ರೈಲ್ವೆ ನಿಲ್ದಾಣ ಸಹಿತ ಇದ್ದು, ನಿಮಿಷಕ್ಕೊಂದರಂತೆ ಸರಸರನೆ ಓಡಾಡುವಂತಹ ರೈಲ್ವೆಗಳನ್ನ ಅಲ್ಲಿ ಕಾಣ್ಕೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಮುಂದುವರೆದಂತೆ ನಮ್ಮ ಲಂಡನ್ ನಗರದಲ್ಲಿ ವೂಲ್ವರ್ತ್ ಅನ್ನುವಂತಹ ಒಂದು ಸ್ಟೇಷನರಿ ಅಂಗಡಿ ಇದ್ದು, ಅಲ್ಲಿ ಏನೇನು ಸಿಗ್ತಾ ಇದೆ, ಅದು ಯಾವ ರೀತಿಯಾದಂತಹ ಒಂದು ಮಳಿಗೆ ಅಂದ್ರೆ ಅಂಗಡಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮಕ್ಕಳ ಪೇಜ್ ನಂಬರ್ 28ರಲ್ಲಿ 2ನೇ ಪ್ಯಾರಾಗ್ರಾಫ್ ನೋಡ್ರಿ. ಪೇಟೆಯಲ್ಲಿ ತಿರುಗಾಡಿದೆ. ಇವಾಗ ನಮ್ಮ ಲೇಖಕರು ಮತ್ತು ಅವರ ಗೆಳೆಯರು ಪೇಟೆಯಲ್ಲಿ ಅಡ್ಡಾಡ್ತಾ ಇದ್ದಾರೆ. ವೂಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯು ನೋಡುವ ಹಾಗಿದೆ. ಅಲ್ಲಿ ಒಂದು ಸ್ಟೇಷನರಿ ಅಂಗಡಿ ಇದ್ದು, ಅದು ಅತಿ ಸುಂದರವಾದಂತಹ ಒಂದು ಸ್ಟೇಷನರಿ ಅಂಗಡಿಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ತರದ ಸಾಮಾನುಗಳು ಅಲ್ಲಿ ದೊರೀತಾ ಇದ್ದಾವೆ. ಅದು 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ, 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ದೊರೀತಾ ಇರುವಂತಹ ಎಲ್ಲಾ ರೀತಿಯ ಸಾಮಾನುಗಳು ಒಂದೇ ಒಂದು ದೊಡ್ಡದಾದಂತಹ ಒಂದು ಅಂಗಡಿಯಲ್ಲಿ ಎಲ್ಲಾ ಸಾಮಾನುಗಳಿದಾವೆ. ಹಂಗಂದ್ರೆ ಅಲ್ಲಿ ಏನೇನು ದೊರೀತಾ ಇದಾವೆ ನೋಡಿ. ವಿವಿಧ ವಿಭಾಗಗಳನ್ನ ಅಲ್ಲಿ ನಿರ್ಮಿಸಿದ್ದು, ಬಹಳಷ್ಟು ಬುದ್ಧಿ ಹಾಗೂ ಚಮತ್ಕಾರಗಳನ್ನ ಬಳಸಿ ಆ ಒಂದು ವಿಭಾಗಗಳನ್ನ ನಿರ್ಮಾಣ ಅಲ್ಲಿ ಮಾಡಲಾಗಿತ್ತು. ಅದನ್ನ ನೋಡಿದ್ರೆ ಒಂದು ಮಹಾಕಾವ್ಯದಂತೆ ನಮಗೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಮಹಾಕಾವ್ಯ ಪುಟ ತೆಗೆದಷ್ಟು ಅಲ್ಲಿ ಪುಟಗಳು ದೊರೆಯುವ ಹಾಗೆ, ಕಥೆಗಳು ದೊರೆಯುವ ಹಾಗೆ, ಅಲ್ಲಿ ಹೋದಂಗೆ ನಾನಾ ರೀತಿಯ ವಿಭಾಗಗಳು, ನಾನಾ ರೀತಿಯ ವಸ್ತುಗಳು ದೊರೀತಾ ಇರುವಂತಹ ವಿಭಾಗಗಳನ್ನ ನಾವು ಅಲ್ಲಿ ಕಾಣ್ಕೋಬಹುದಾಗಿದೆ. ಇದು ಯಾವ ವಸ್ತುಗಳಲ್ಲಿ ದೊರೀತಾವೆ ಅನ್ನೋದನ್ನ ನೋಡ್ರಿ. ಬೂಟು, ಕಾಲು ಚೀಲ, ಚಣ್ಣ, ಸಾಬೂನು, ಔಷಧಿ, ಪುಸ್ತಕ, ಅಡುಗೆಯ ಪಾತ್ರೆ, ಕಾಡಿನ ಹೂವು, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಯುದ್ಧದ ಸಾಮಗ್ರಿ ಎಲ್ಲವೂ ಸಹಿತ ಇನ್ನೂ ಸಾಕಷ್ಟುದವೆ. ಎಲ್ಲವನ್ನ ಬರೆಯಕ್ಕಾಗಲ್ಲ ಹೌದಾ. ಮನೆಗೆ ಬೇಕಾದಂತಹ, ಮನುಷ್ಯರಿಗೆ ಬೇಕಾದಂತಹ ಎಲ್ಲ ರೀತಿಯ ಸಾಮಾನುಗಳು ಅಲ್ಲಿ ದೊರೀತಾ ಇದ್ದು, ಒಂದೇ ಒಂದು ಅಂಗಡಿಯಲ್ಲಿ ದೊರೀತಾ ಇದ್ದು, ನೋಡಲು ಅತಿ ಸುಂದರವಾಗಿದ್ದು, ಒಂದು ಪ್ರಾಚೀನ ಮಹಾಕೋಶದಂತೆ ಅದು ಕಂಡು ಬರ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಅಲ್ಲಿ ಒಳ ಹೊಕ್ಕರೆ ಸಾಕು, ಒಂದು ಮಹಾಕೋಶವೇ ನೋಡ್ದಂಗೆ ಆಗುತ್ತೆ. ಅದು ಅಷ್ಟು ಬುದ್ಧಿ ಚಮತ್ಕಾರದಿಂದ ಆ ಅಂಗಡಿಯನ್ನ ಕಟ್ಟಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನೋಡಿದ ನಮ್ಮ ಲೇಖಕರಿಗೆ ಬಹಳ ಖುಷಿ ಆಗುತ್ತಾ ಅಲ್ಲಿಂದ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಸ್ವಲ್ಪ ಮತ್ತೆ ಮುಂದ್ಗಡೆ ಬರ್ತಾ ಇದ್ದಾರೆ. ಏನ್ ನೋಡಿದ್ರು ಅಲ್ಲಿ ನೋಡಿ. ಸ್ಯಾಂಡ್ರಾದಲ್ಲಿಯ ಸ್ಯಾವಲ್ ಶಿಲ್ಪಿಗಳು ಇಲ್ಲಿ ಪ್ರಸಿದ್ಧವನ್ನ ಹೊಂದಿದ್ದಾರೆ. ಅಲ್ಲಿ ಸ್ಯಾಂಡ್ರಾ ಅನ್ನುವಂತಹ ಒಂದು ಸ್ಥಳದಲ್ಲಿ ಸ್ಯಾವಲ್ ಶಿಲ್ಪಿಗಳು ಅಂದ್ರೆ ಬಟ್ಟೆಯನ್ನ ಹೊಲಿಯುವಂತ ಟೇಲರ್, ಅವರು ಅಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿದ್ದು, ಒಂದು ಸಾದಾ ಸೂಟು ಹೊಲಿಯಬೇಕಾದರೂ ಸುಮಾರು 100 ರೂಪಾಯಿಯಲ್ಲಿ ಬೇಕು. ಒಂದು ಸಾದಾ ಸೂಟ್ ಹೊಲಿಬೇಕಂದ್ರೂ 100 ರೂಪಾಯಿಗಳನ್ನ ಅಲ್ಲಿ ಕೊಡಲೇಬೇಕು. ಆದರೆ 50 ಶಿಲ್ಲಿಂಗ್ ಟೇಲರ್ಸ್, 50 ಶಿಲ್ಲಿಂಗಿನ ಶಿಲ್ಪಿಗಳು ಎಂದು ಒಂದು ವ್ಯವಸ್ಥೆಯ ಶಾಖೆಗಳು ಎಲ್ಲ ಕಡೆಗೆ ಕಾಣುತ್ತವೆ. ಆ ಮೂಲಿಲೊಂದು, ಈ ಮೂಲಿಲೊಂದು ಟೇಲರ್ ಅಂಗಡಿ ಅಲ್ಲಿ ಇರಲ್ಲ. ಸುಮಾರು 50 ಶಿಲ್ಲಿಂಗ್ ಶಿಲ್ಪಿಗಳು ಅಂದ್ರೆ 50 ಜನ ಟೈಲರಿಂಗ್ ಅನ್ನ ಮಾಡ್ತಾ ಇರುವಂತಹ 50 ಜನರು ಒಂದೇ ಒಂದು ಶಾಖೆಯನ್ನ ಮಾಡಿಕೊಂಡು ಒಂದೇ ದೊಡ್ಡದಾದಂತಹ ಒಂದು ಕಟ್ಟಡದಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ, ಅಂಗಡಿ
ಓಪನ್ ಮಾಡ್ಕೊಂಡಿರ್ತಾರೆ. ನಾವು ಅಲ್ಲಿ ಹೋಗ್ಬೋದು, ಯಾರಿಗೆ ಬೇಕು ಅವರಿಗೆ ಆರ್ಡರ್ನ ಕೊಡ್ಬೋದು, ಅಲ್ಲಿ ಬಟ್ಟೆ ಹೊಲಿಲಿಕ್ಕೆ ಆರ್ಡರ್ನ ಕೊಟ್ಟು ಹೊರಗಡೆ ಬರ್ಬೋದು. 50 ಜನ ಟೇಲರ್ಸ್ಗಳು ಒಂದ ಕಡೆಗೆ ಸಿಗ್ತಾ ಇದ್ದಾರೆ. ಇಂತಹ ಶಾಖೆಗಳು ಅಲ್ಲಲ್ಲಿ ಲಂಡನ್ ನಗರದಲ್ಲಿ ಸಾಕಷ್ಟು ಇರೋದನ್ನ ನಾವು ಕಾಣ್ಕೋಬಹುದಾಗಿದೆ. ನಾವು ನಮ್ಮೂರಾಗ ಒಂದು ಬೀದಿಯಲ್ಲಿದ್ರೆ ಇನ್ನೊಂದು ಬೀದಿಯಲ್ಲಿ ಇನ್ನೊಂದು ಅಂಗಡಿ ಇರ್ತಾ ಇದೆ, ಒಬ್ಬೊಬ್ಬರೇ ಟೇಲರ್ಸ್ಗಳು ಇರ್ತಾ ಇದ್ದಾರೆ. ಅದು ಇಲ್ಲಿಂಗಿಲ್ಲ, 50 ಜನ ಟೈಲರಿಂಗ್ ಮಾಡುವಂಥವರು ಒಂದು ಮಳಿಗೆಯಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಾದಾ ಸೂಟು ಹೊಲಿಲಿಕ್ಕೆ ಮಿನಿಮಮ್ 100 ರೂಪೀಸ್ ಆದ್ರೂ ಅಲ್ಲಿ ಬೇಕೇ ಬೇಕು ಅನ್ನೋದು ಅವರ ವಾದ. ಹೀಗಿರ್ಬೇಕಾದ್ರೆ ಅವರು ಹಂಗೆ ಅಡ್ಡಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಗೌರವ ಮತ್ತು ಎಲ್ಲ ಕಡೆಗೂ ಅವರನ್ನ ಒಂದು ಸ್ವತಂತ್ರ ಜಗತ್ತಾಗಿರೋದ್ರಿಂದ ಎಲ್ಲ ಕಡೆಗೂ ಅವರನ್ನ ನಾವು ಕಾಣ್ತಾ ಇದ್ದೀವಿ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ, ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಹೆಚ್ಚಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ಭಾವನೆ ಸಮಾನವಾದ ರೀತಿಯಲ್ಲಿದ್ದಾರೆ. ಆದ್ರೆ ಅವರ ಭಾವನೆ ಯಾಕಪ್ಪ ಅಂದ್ರೆ ಎಲ್ಲಿ ನೋಡಿದ್ರು ಹೆಣ್ಮಕ್ಳೇ ಕಾಣ್ತಾ ಇದ್ದಾರೆ, ಯಾವ ಕೆಲಸದಲ್ಲಿ ನೋಡಿದ್ರು ಹೆಣ್ಮಕ್ಳು ಕಾಣ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಒಂದು ಗೌರವ ಸ್ಥಾನಮಾನವನ್ನ ಕೊಟ್ಟಿದ್ದು ಒಂದೊಂದು ಕೆಲಸವನ್ನ ಮಾಡ್ಲಿಕ್ಕೆ ಬಿಡಲ್ಲ, ಹೌದಾ? ಆದ್ರೆ ಇಲ್ಲಿ ಹಾಗಿಲ್ಲ, ಎಲ್ಲಿ ಬೇಕಲ್ಲೆಲ್ಲ ಹೆಣ್ಮಕ್ಳಿಗೆ ಕೆಲಸವನ್ನ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತಾ ಇದ್ದಾರೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ, ಹೌದಾ? ನಮ್ಮ ಬೆಂಗಳೂರಿನಲ್ಲಿ ಉಪಹಾರ ಗೃಹ ಟಿಫನ್ ಮಾಡುವಂತ ಒಂದು ಹೋಟೆಲ್ಗಳಲ್ಲಿ ಮಾಣಿಗಳು ಹೆಚ್ಚಾಗಿ ಹೆಣ್ಣುಮಕ್ಕಳು ಸರ್ವ್ ಮಾಡಂಗಿಲ್ಲ, ಗಂಡು ಮಕ್ಕಳು ಏನ್ ಮಾತ್ರ ಸರ್ವ್ ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ಹಂಗಿಲ್ಲ, ಹೆಣ್ಮಕ್ಳು ಅಲ್ಲಿಯೂ ಸಹಿತ ಉಪಹಾರ ಗೃಹಗಳಲ್ಲಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದ್ರೆ ಅಮ್ಮಣ್ಣಿಗಳಿರುತ್ತಾರೆ. ಅಮ್ಮಣ್ಣಿನಂತೆ ಹೆಣ್ಣು ಮಕ್ಕಳು ಅಲ್ಲಿ ಉಪಹಾರವನ್ನ ಅಲ್ಲಿ ಸರ್ವ್ ಮಾಡ್ಲಿಕ್ಕೆ ಅಲ್ಲಿ ಹೆಣ್ಮಕ್ಳು ಏನ್ ಮಾಡ್ತಾ ಇದ್ದಾರೆ, ಕೆಲಸವನ್ನ ಮಾಡ್ತಾರೆ. ಒಂದಿಷ್ಟು ಮಂದಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಶಿಫ್ಟ್ ಅನ್ನ ಹಾಕೊಂಡಿರ್ತಾರೆ. ಕಾಲೇಜಿಗೆ ಹೋಗಿ ಬಂದ್ಮೇಲೆ ಯಾಕೆ ಸಮಯವನ್ನ ವೇಸ್ಟ್ ಮಾಡ್ಬೇಕು ಅಂತ ಕಾಫಿ ಡೇ ಆಮೇಲೆ ಬೇರೆ ಬೇರೆ ಅಂಗಡಿಗಳಲ್ಲಿ ಕೆಲಸ ಮಾಡಿ ಹಣವನ್ನ ಸಂಪಾದಿಸಿ ಅದನ್ನ ಏನ್ ಮಾಡ್ತಾರೆ, ತಮ್ಮಗಾಗಿ ಬಳಕೆ ಮಾಡ್ಕೊತಿರ್ತಾರೆ. ಅದು ಒಂದು ಒಳ್ಳೆಯ ಹವ್ಯಾಸವೂ ಕೂಡ. ಯಾಕೆ ತಂದೆ ತಾಯಿಗಳಿಗೆ ಭಾರವಿರಲಾರದೆ ಸ್ವತಂತ್ರವಾಗಿ ಜೀವನವನ್ನು ನಡೆಸುವಂತ ಶೈಲಿಯನ್ನು ಇಲ್ಲಿ ಕಾಣ್ಕೋಬಹುದಾಗಿದೆ. ಸೊ ಹೀಗೆ ಉಪಹಾರ ಗೃಹದಲ್ಲಿಯೂ ಸಹಿತ ನಾವು ಹೆಣ್ಮಕ್ಳನ್ನ ಕಾಣ್ತೀವಿ. ಯಾವುದಾದರೂ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರ್ಕೂನ್ ಸಹಿತ ಒಬ್ಬ ಹೆಣ್ಣು ಮಗಳು. ದೊಡ್ಡ ಅಂಗಡಿಗೆ ಹೋಗಿ ಅಲ್ಲಿ ಕೂತ್ಕೊಳ್ಳುವಂತಹ ಕೆಲಸ ಮಾಡುವಂತಹ ಜನರು ಸಹಿತ ಹೆಣ್ಮಕ್ಳಾಗಿರ್ತಾರೆ. ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನ ತೋರಿಸಿಕೊಡುವವಳು ಹೆಣ್ಣು, ಹೌದಾ? ಇನ್ನೂ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಯಾವ ಕೆಲಸ ಮಾಡಂಗಿಲ್ಲ ಅನ್ನೋ ಬಗ್ಗೆ ಹೇಳಾಗಿದೆ. ಸಿನಿಮಾ ಗೃಹ ಫಿಲ್ಮ್ ಥಿಯೇಟರ್ ಹೋದ್ರೆ ಅಲ್ಲಿಯೂ ಸಹಿತ ಟಾರ್ಚ್ ಅನ್ನ ಹಾಕಿ ನಮ್ಮ ಸ್ಥಳವನ್ನ ತೋರಿಸಿಕೊಡುವವರು ಸಹಿತ ಹೆಣ್ಣು ಮಕ್ಕಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ, ಹೌದಾ? ಅದೇ ಮಾದರಿಯಲ್ಲಿ ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಒಂದು ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳು ಅಲ್ಲಿ ಓದ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಆಯಾಗಳನ್ನ ಸಿಪಾಯಿನಿಯರನ್ನ ಹೆಣ್ಣು ಮಕ್ಕಳನ್ನಾಗಿ ಅಲ್ಲಿ ಅವ್ರಿಗೆ ನೇಮಕ ಮಾಡ್ಕೊಂಡಿರ್ತಾರೋ ಆ ರೀತಿಯಾಗಿ ಅಲ್ಲಿ ಹೆಣ್ಣು ಮಕ್ಕಳನ್ನ ನೇಮಕ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನು ಅತಿ ಆದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬಹುದು. ಯಾಕಂದ್ರೆ ಅಲ್ಲಿ ಯಾವುದೇ ತಾರತಮ್ಯವಿಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಸರಿ ಸಮಾನ ಅನ್ನೋ ರೀತಿಯಲ್ಲಿ ಹೆಣ್ಮಕ್ಳಿಗೂ ಸಹಿತ ಎಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಅಲ್ಲಿ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಅದು ಹೆಣ್ಮಕ್ಳನ್ನ ಗೌರವದಿಂದ ಕಾಣುವಂತಹ ಬಗ್ಗೆ ಲಂಡನ್ ನಗರದಲ್ಲಿ ಇದೆ, ಮತ್ತೆಲ್ಲ ಕಡೆಗೂ ಇದೆ, ನಮ್ಮ ದೇಶದಲ್ಲಿಯೂ ಇದೆ ಅನ್ನೋದು ನಮ್ಮೆಲ್ಲರ ಅಭಿಮತ. ಹೀಗಿರಬೇಕಾದ್ರೆ ನಮ್ಮ ಲೇಖಕರು ಹಾಗೆ ಮುಂಗಡೆ ನಮ್ಮ ಪ್ರವಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಮುಂದುವರಿಸಿದಾಗ ಅಲ್ಲಿ ಇಂಡಿಯಾ ಆಫೀಸಿಗೆ ಹೋಗ್ತಾ ಇದ್ದಾರೆ, ಹೌದಾ? ಅಲ್ಲಿ ನೋಡ್ತಾ ಇದ್ದಾರೆ ಒಂದು ಏರಿಯಾದಲ್ಲಿ ದೊಡ್ಡದಾದಂಥ ಒಂದು ನಮ್ಮ ಇಂಡಿಯಾ ಆಫೀಸ್ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಅವರ ಒಂದು ಆಫೀಸ್ ಇರುವ ಹಾಗೆ ಅವರ ದೇಶದಲ್ಲಿ ನಮ್ಮ ಇಂಡಿಯಾ ಆಫೀಸ್ ಇದೆ. ನಮ್ಮದಷ್ಟೇ ಅಲ್ಲ, ಅಲ್ಲಿ ವ್ಯಾಪಾರ ವ್ಯವಹಾರ ಆಮದು ರಫ್ತು ಆಮೇಲೆ ಉದ್ಯೋಗ ಎಲ್ಲವ ಆರಿಸುವ ಕಾರಣಕ್ಕಾಗಿ ಒಂದೊಂದು ದೇಶದಲ್ಲಿ ಎಲ್ಲಾ ದೇಶಗಳ ಆ ಒಂದು ಆಫೀಸುಗಳು ಇರೋದನ್ನ ನಾವಿಲ್ಲಿ ಕಾಣ್ಕೋಬಹುದು. ಹಾಗೆಯೇ ನಮ್ಮ ಇಂಡಿಯಾ ಆಫೀಸು ಲಂಡನ್ ನಗರದಲ್ಲಿ ಇದೆ. ಅದೇ ರೀತಿ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿದಾವೆ. ಹಂಗೆ ಸ್ವಲ್ಪ ಮುಂದೋದ್ರೆ ವಾಚನಾಲಯವಿದೆ, ತುಂಬಾ ದೊಡ್ಡದಾಗಿರುವಂತಹ ವಾಚನಾಲಯ, ಸಾಕಷ್ಟು ಪುಸ್ತಕಗಳನ್ನ ಸಹಿತ ನಾವಲ್ಲಿ ಕಾಣ್ಕೋಬಹುದಾಗಿದೆ. ಜೊತೆಗೆ ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಸಹಿತ ಅಲ್ಲಿ ಗೊತ್ತಾಗುತ್ತವೆ,
ಅಂದ್ರೆ ಅಲ್ಲಿರುವಂತಹ ವಾಚನಾಲಯದಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಷ್ಟೋ ಇತಿಹಾಸ ಪುಸ್ತಕಗಳನ್ನು ನಾವಲ್ಲಿ ಕಾಣ್ಕೋಬಹುದಾಗಿದೆ. ಜೊತೆಗೆ ಅಲ್ಲಿ ಒಂದು ವಸ್ತು ಸಂಗ್ರಹಾಲಯವಿದ್ದು ಆ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳನ್ನು ನೋಡಲು ದೊರೆಯುತ್ತವೆ. ಅಲ್ಲಿ ಹಿಂದೂಸ್ತಾನ ಸಂಗೀತದ ಹಲವಾರು ವಿಶೇಷ ವಿಷಯಗಳನ್ನ ತಿಳಿದುಕೊಳ್ಳುವುದರ ಜೊತೆಗೆ ಹಲವಾರು ಮಾರ್ಗಗಳು, ಒಂದಿಷ್ಟು ಮಾರ್ಗಗಳು ಬರ್ತವೆ. ಸಂಗೀತವನ್ನ ಕಲಿಯೋರಿಗೆ ಅದು ಮುಖ್ಯವಾಗಿ ಗೊತ್ತಾಗುತ್ತಾ ಆ ಹಲವಾರು ಮಾರ್ಗಗಳನ್ನು ಸಹಿತ ನಾವಲ್ಲಿ ನೋಡ್ಲಿಕ್ಕೆ, ಬರೀ ಕೇಳೋದಲ್ಲ ನೋಡ್ಲಿಕ್ಕೂ ಸಹಿತ ಆ ವಸ್ತು ಸಂಗ್ರಹಾಲಯದಲ್ಲಿ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಸಹಿತ ಅಲ್ಲಿ ಬರ್ತಾ ಇದ್ದಾವೆ. ಹಿಂದೂಸ್ತಾನದಲ್ಲಿ ಪ್ರಕಟವಾಗುವಂತಹ, ಹಿಂದೂಸ್ತಾನದಲ್ಲಿ ಪ್ರಿಂಟ್ ಆಗ್ತಾ ಇರುವಂತಹ ವಿಷಯವನ್ನ ಇಂಗ್ಲಿಷ್ನಲ್ಲಿ ಮುದ್ರಿತಗೊಂಡು ಅಲ್ಲಿ ನಮ್ಮ ದೇಶದ ಎಲ್ಲಾ ವಿಷಯಗಳು ತಿಳ್ಕೋಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಸ್ವಲ್ಪ ಅವರು ಹಾಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸಿದಾಗ ಚೇರಿಂಗ್ ಕ್ರಾಸಿಗೆ ಬರ್ತಾ ಇದ್ದಾರೆ. ಏನಪ್ಪ ಇದು ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವ ಕಂಡು ಬರುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸಾಲ್, ಚೇರಿಂಗ್ ಕ್ರಾಸ್. ಈ ಚೇರಿಂಗ್ ಕ್ರಾಸಿನಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವವೇ ಕಂಡು ಬರ್ತದೆ. ಅಷ್ಟು ಸುಂದರವಾಗಿ ರೆಡಿಯಾಗಿದ್ದಾರೆ ಆ ಕ್ರಾಸ್. ಅಲ್ಲಿ ಏನೇನಿದೆ ನೋಡಿ, ಇಂಡಿಯಾ ಆಫೀಸ್ ಇದೆ ಅಂತ ನಮ್ಗೆ ಗೊತ್ತು. ಆ ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ ಇದೆ, ಆಫ್ರಿಕಾ ಕಚೇರಿ ಇದೆ. ಇನ್ನೊಂದು ವಸಾಹತಿನ ಕಚೇರಿ ಅಂದ್ರೆ ಇನ್ನೊಂದು ಬೇರೆ ದೇಶದ ಕಚೇರಿ ಸಾಕಷ್ಟು ಇದಾವೆ. ನಮ್ಮ ದೇಶ, ಇನ್ನೊಂದು ದೇಶ, ಮತ್ತೊಂದು ದೇಶ ಅಂತ ಸಾಕಷ್ಟು ದೇಶಗಳ ಕಚೇರಿಗಳನ್ನ ನಾವು ಕಾಣ್ತಾ ಹೋಗಬಹುದಾಗಿದೆ. ಜೊತೆಗೆ 108 ಬ್ಯಾಂಕ್ಗಳಿದಾವೆ, ಒಂದಲ್ಲ ಎರಡಲ್ಲ. ನಾವು ನಮ್ಮೂರಲ್ಲಿ ಹೋದ್ರೆ ಮಿನಿಮಮ್ 5-6 ಬ್ಯಾಂಕ್ಗಳನ್ನ ನಾವು ಅಲ್ಲಿ ಮಟ್ಟಿಗೆ ಕಂಡ್ಕೊಂಡ್ಬಿಡ್ತೀವಿ. ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳನ್ನ ಸಹಿತ ಕಾಣ್ತೀವಿ. ಆದ್ರೆ ಅಲ್ಲಿ 108 ಬ್ಯಾಂಕ್ಗಳು ಸಹಿತ ಅಲ್ಲಿದ್ದಾವೆ. ಜೊತೆಗೆ ದೊಡ್ಡ ದೊಡ್ಡ ಕಂಪನಿಯ ಕಚೇರಿಗಳು ಸಹಿತ ಅಲ್ಲದಾವೆ. ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳ ಕಚೇರಿಗಳು ಸಹಿತ ಅಲ್ಲಿದ್ದು ಎಲ್ಲವೂ ದಂಬುಗೊಳಿಸುವಂತೆ ನೆರೆದಿವೆ. ಮೈ ಮೇಲೆ ಬೀಳ್ತಾವೇನೋ ಅನ್ನೋ ಹಂಗ ಆ ಗಗನಕ್ಕೆ ಮುಟ್ಟುವ ಹಾಗೆ ಅಲ್ಲಿರುವಂತಹ ಕಟ್ಟಡಗಳು ಎತ್ತರವಾಗಿ ನಿಂತಿದ್ದು ಸಾಕಷ್ಟು ಆಫೀಸ್ಗಳನ್ನ, ವಸಾಹತು ಕಚೇರಿಗಳನ್ನ, ಬ್ಯಾಂಕ್ಗಳನ್ನ, ಆಮೇಲೆ ಬೇರೆ ಬೇರೆ ದೇಶದ ಕಚೇರಿಗಳನ್ನ, ಆಫೀಸ್ಗಳನ್ನ ಎಲ್ಲವೂ ಒಂದ ಕಡೆಗೆ ಕಾಣ್ತಾ ಇದ್ದು ಅಲ್ಲಿ ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ತಿಳಿಯುತ್ತದೆ. ಒಂದೊಂದು ದೇಶದ ಪ್ರಭುತ್ವವನ್ನ ಒಂದೊಂದು ದೇಶದ ಕಚೇರಿಗಳಿಂದ ನಾವಲ್ಲಿ ಕಾಣ್ತಾ ಬರಬಹುದಾಗಿದೆ. ಸೊ ಇಷ್ಟೊಂದು ಈ ಸುಂದರವಾದಂತಹ ಬೀದಿ, ಚೇರಿಂಗ್ ಕ್ರಾಸ್ ಅನ್ನ ಸಾಮ್ರಾಜ್ಯದ ಬೀದಿ ಅಂತ ಹೇಳ್ತಾ ಇದ್ದಾರೆ. ಈ ದೊಡ್ಡ ಬೀದಿಯನ್ನ ಇಡೀ ಲಂಡನ್ ನಗರದ ಸಾಮ್ರಾಜ್ಯದ ಬೀದಿ ಅಂತ ಇಲ್ಲಿ ಹೇಳ್ತಾ ಇರೋದನ್ನ ನಾವಿಲ್ಲಿ ಕಾಣ್ಕೋಬಹುದಾಗಿದೆ. ಅಷ್ಟು ಸುಂದರವಾಗಿ ನೆರೆದಿದೆ ಈ ಲಂಡನ್ ನಗರದಲ್ಲಿರುವಂತಹ ಚೇರಿಂಗ್ ಕ್ರಾಸಿನ ಹಲವಾರು ಕಟ್ಟಡಗಳನ್ನ ಇಲ್ಲಿ ಕಾಣ್ಕೋಬಹುದಾಗಿದೆ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತೆ, ಹೌದಾ? ಅದೇ ರೀತಿಯಾಗಿ ಸ್ವಲ್ಪ ಮುಂದೆ ಹೋದ್ರೆ ಪ್ರತಿಯೊಂದು ರೋಡಿಗೆ ಒಂದೊಂದು ಹೆಸರನ್ನ ನಾವು ಕಾಣ್ತಾ ಇದ್ದೀವಿ. ಉದಾಹರಣೆ ಕೊಡ್ತಾ ಇದ್ದಾರೆ, ಟ್ರಫಲ್ಗಾರ್ ಸ್ಕ್ವೇರ್. ಅಲ್ಲಿ ಟ್ರಫಲ್ಗಾರ್ ಸ್ಕ್ವೇರ್ ಅನ್ನುವಂಥ ಒಂದು ರೋಡ್ ಇದ್ದು, ಏರಿಯಾ ಇದ್ದು, ಅದಕ್ಕೆ ಅಲ್ಲಿ ಟ್ರಫಲ್ಗಾರ್ ಸ್ಕ್ವೇರ್ ಅಂತ ಹೆಸರನ್ನ ಇಟ್ಟಿದ್ದು ಅಲ್ಲಿ ನೆಲ್ಸನ್ನ ಮೂರ್ತಿ ಇದೆ. ನೆಲ್ಸನ್ ಯಾರು ಅಂತ ನಾ ಹಿಂದೆ ದೊಡ್ಡ ಮಹಾನ್ ಯೋಧ ಆತ ನೆಲ್ಸನ್, ಉರೋಶಿಯಾ ನೆಲ್ಸನ್. ಈತ ಒಬ್ಬ ಮಹಾನ್ ಯೋಧವಾಗಿದ್ದು ಆತನ ಮೂರ್ತಿಯನ್ನು ನಾವು ಕಾಣ್ಕೋಬಹುದಾಗಿದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶವನ್ನ ಕಲ್ಲಿನಲ್ಲಿ ಕೆರಳಿಸಿದ್ದಾರೆ. ಆತ ಯಾವ ರೀತಿಯಾಗಿ ಜೀವನವನ್ನ ನಡೆಸಿದ, ಎಷ್ಟೊಂದು ಮಹಾನ್ ಸಾಧನೆಗಳನ್ನ ಮಾಡಿದ್ದಾನೆ, ಎಲ್ಲವನ್ನ ಆ ಒಂದು ಕಲ್ಲಿನಲ್ಲಿ ಕೆತ್ತಿನಲ್ಲಿ ಮಾಡಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿಂದ ತುಸು ದೂರಕ್ಕೆ, ಸ್ವಲ್ಪ ದೂರ ಹೋದ್ರೆ ಸಾಕು, ವೆಲ್ಲಿಂಗ್ಟನ್ನ ಶಿಲಾ ಪ್ರತಿಮೆ ಇದೆ. ಅಲ್ಲಿ ಟ್ರಫಲ್ಗಾರ್ ಸ್ಕ್ವೇರ್ನಲ್ಲಿ ಲಂಡನ್ನ ಮೂರ್ತಿ ಇದೆ. ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ವೆಲ್ಲಿಂಗ್ಟನ್ನ ಶಿಲಾಮೂರ್ತಿಯನ್ನ ಸಹಿತ ಕಾಣ್ಕೋಬಹುದಾಗಿದೆ. ಹಿಂಗ ಬೀದಿ ಬೀದಿಗೆ, ಮೂಲೆ ಮೂಲಿಗೆ ಇತಿಹಾಸದ ಪ್ರಸಿದ್ಧ ಪುರುಷರ ಒಂದಿಷ್ಟು ಮೂರ್ತಿಗಳನ್ನ ನಾವು ಕಾಣ್ಕೋಬಹುದು. ಇತಿಹಾಸದ ಪ್ರಸಿದ್ಧ ಪುರುಷನ ಮೂರ್ತಿಗಳು ಸಹಿತ ಅಲ್ಲಲ್ಲಿ ಕೆತ್ತನೆಯಾಗಿರೋದನ್ನ ಕಾಣ್ಕೋಬಹುದಾಗಿದೆ. ಹೀಗೆ ಹೇಳ್ತಾ ಇದ್ದಾರೆ ಈ ಎಲ್ಲಾ ಕೆತ್ತನೆಗಳಂದ್ರೆ ತಮ್ಮ ದೇಶಕ್ಕಾಗಿ ಜೀವನವನ್ನ ಲೆಕ್ಕಿಸದೆ ದುಡಿದು ನಿಂತವರು ಅವರು. ತಮ್ಮ ಜೀವವನ್ನ ಲೆಕ್ಕಿಸದೆ ದೇಶಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದವರು ಅವರು ಕೈ ಎತ್ತಿ ಹೇಳ್ತಾ ಇದ್ದಾರೆ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದಂತಹ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ಕಾಯುತ್ತದೆ. ತಮ್ಮ ಕೈ ಎತ್ತಿ ಹೇಳ್ತಾ ಇದ್ದಾರೆ,
ಇದು ದೊಡ್ಡದಾದಂಥ ರಾಷ್ಟ್ರವಾಗಿದ್ದು ಇದರ ಗೌರವವನ್ನು ಕಾಪಾಡುವುದು ನಿಮ್ಮ ನಾಗರಿಕರಾದ ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಶಿಲಾ ಪ್ರತಿಮೆಗಳಿದ್ದು ಅವು ಒಂದೊಂದು ಸಂದೇಶವನ್ನು ಸಾರುವಂತಹ ಅವರ ಜೀವನ ಸಾಧನೆಯನ್ನು ಸಾರುವಂತ ಕೆಲವೊಂದಿಷ್ಟು ಅಲ್ಲಿ ಕೆತ್ತನೆಯಲ್ಲಿ ಮಾಡಲಾಗಿದೆ, ಕಲ್ಲಿನಲ್ಲಿ ಕೆತ್ತನೆಯನ್ನ ಮಾಡಲಾಗಿದೆ. ಹೀಗೆ ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲು ಅಲ್ಲಿ ದೊರೀತಾ ಇದ್ದಾವೆ. ಸ್ವಲ್ಪ ಮುಂದೆ ಹೋದ್ರೆ ಸಾಕು, ಏನೋ ವಿಶೇಷವಾದನ್ನ ಹೇಳ್ತಾ ಇರುವಂತಹ ಒಂದು ಸಂಗತಿ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಸಾಕು, ಮತ್ತೊಂದು ವಿಶೇಷತೆಯನ್ನ ನಮಗಲ್ಲಿ ಕಾತರಗೊಳಿಸ್ತಾ ಇದೆ. ಇನ್ನೂ ಜಗತ್ತನ್ನ ನೋಡ್ಬೇಕು, ಇನ್ನೂ ಹೊಸದಾದಂತಹ ಆ ಲಂಡನ್ ನಗರವನ್ನ ಕಾಣ್ಬೇಕು ಅನ್ನುವಂಥ ತವಕ ನಮ್ಮ ಲೇಖಕರದಲ್ಲಿದೆ. ಸೊ ನಮ್ಮ ಲೇಖಕರು ಮತ್ತು ಅವರ ಗೆಳೆಯ ಬಳಗ ಇನ್ನು ಅಡ್ಡಾಡೋದಿದೆ, ಇನ್ನು ನೋಡಾಡುವುದಿದೆ. ಏನೇನು ನೋಡ್ತಾರೆ, ಏನೇನು ಹೇಳ್ತಾರೆ ಎಲ್ಲವನ್ನ ಮುಂದಿನ ಅವಧಿಯಲ್ಲಿ ನೋಡೋಣ. ನಿಮ್ಗೇನು ತಿಳಿಯೋದಿಲ್ಲ ಮಕ್ಕಳೇ, ನನಗೆ SMS ಮಾಡಿ ಹೇಳಿದ್ರೆ ನಾನು ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಸಹಿತ ಕೊಡ್ತಾ ಇದ್ದೀನಿ. ಮುಂದಿನ ಅವಧಿಯಲ್ಲಿ ಮುಂದಿನ ಪಾಠವನ್ನ ಕಾಣೋಣ. ಧನ್ಯವಾದಗಳು.